N2O4 is dissociated. 50% dissociated at equilibrium. ಸ್ವಲ್ಪ ಚೇಂಜ್ ಆಯಿತು ಕೊಳ್ಳಿ ಕ್ವಶನ್, ಪ್ರೀವಿಯಸ್ ಕ್ವಶನ್ ಹೋಯ್ತು. ಈಗ ಸರ್ 50% ಡಿಸೋಸಿಯೇಟ್ ಅಂದರೆ ಇದು ಎಷ್ಟು ತೊಗೊಂಡಿದ್ದೋ ಅದರಲ್ಲಿ ಅರ್ಧ NO2 ಆಗೋಯ್ತು. ನೀವು ತಗೋಬೋದು. ಈಗ ಐ ಹ್ಯಾವ್ ಟೇಕನ್ 1 mole. ಆಯಿತಾ? ಟೇಕನ್ 1 mole. ಟು ಬಿಗಿನ್ ವಿತ್ ದೆರ್ ವಾಸ್ ನೋ NO2. ಈಕ್ವಿಲಿಬ್ರಿಯಂ ಬಂದಾಗ 50% ಅಂದರೆ ಎಷ್ಟಪ್ಪ? 0.5 ಡಿಸೋಸಿಯೇಟ್ ಆಯಿತು. ಒಂದು ಡಿಸೋಸಿಯೇಟ್ ಆದರೆ ಇದು 2 ಬರುತ್ತೆ. We get twice of NO2 for each N2O4 dissociated. 0.5 ಡಿಸೋಸಿಯೇಟ್ ಆದರೆ ಇದು 1 mole ಬರುತ್ತೆ ಈಕ್ವಿಲಿಬ್ರಿಯಮಲ್ಲಿ. ನೀವು ತೊಗೊಂಡಿದ್ದು 1, ಡಿಸೋಸಿಯೇಟ್ ಆಗಿದ್ದು 0.5, ಇನ್ನೂ 0.5 ಉಳಿದಿರುತ್ತೆ ಈಕ್ವಿಲಿಬ್ರಿಯಮಲ್ಲಿ. ದಿಸ್ ಈಸ್ ದ ಸಿಚುಯೇಷನ್ ಎಟ್ ಈಕ್ವಿಲಿಬ್ರಿಯಂ. ಈಕ್ವಿಲಿಬ್ರಿಯಂನಲ್ಲಿ we have 1 mole of NO2, 0.5 mole of N2O4 left. Total number of moles 1 plus 0.5, 1.5. KP ಬರೀಬೇಕಾದ್ರೆ KP ನಿಮಗೆ ಕೇಳಿರೋದು ಪಾರ್ಷಿಯಲ್ ಪ್ರೆಷರ್ ಗೊತ್ತಿರಬೇಕು. ಪಾರ್ಷಿಯಲ್ ಪ್ರೆಷರ್ ಆಫ್ N2O4 ಮಾಡೋಣ ಈಕ್ವಲ್ಸ್, ಆಯಿತಾ? ಪಾರ್ಷಿಯಲ್ ಪ್ರೆಷರ್ ಆಫ್ N2O4 ಈಕ್ವಲ್ಸ್ ನಂಬರ್ ಆಫ್ ಮೋಲ್ಸ್ ಆಫ್ N2O4 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಂಟು ಟೋಟಲ್ ಪ್ರೆಷರ್. ಕೊಟ್ಟಿಲ್ಲ, ನಾವು ಪಿ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಮೋಲ್ ಫ್ರ್ಯಾಕ್ಷನ್ ಅಂತ ಕರೀತಾರೆ. ಹೇಗೆ ಇದು ಪಾರ್ಷಿಯಲ್ ಪ್ರೆಷರ್ ಕಂಡುಹಿಡಿಯೋದು? ಯಾವ ಗ್ಯಾಸಿನ ಪಾರ್ಷಿಯಲ್ ಪ್ರೆಷರ್ ಕಂಡುಹಿಡಿಯಬೇಕೋ ಅದರ ಮೋಲ್ಸ್ ಮಾತ್ರ ಬರೀಬೇಕು ನ್ಯೂಮರೇಟರಲ್ಲಿ. ಡಿನಾಮಿನೇಟರಲ್ಲಿ ಟೋಟಲ್ ಮೋಲ್ಸ್ ಬರೀಬೇಕು ಮಲ್ಟಿಪ್ಲೈಡ್ ಬೈ ಟೋಟಲ್ ಪ್ರೆಷರ್. ಇದು 3 times ಹೋಗುತ್ತಾ? ಈಕ್ವಲ್ಸ್ ಕ್ಯಾಪಿಟಲ್ P by 3. P of NO2 ಈಕ್ವಲ್ಸ್ ಇದ್ರದ್ದು ಮಾತ್ರ ಮೋಲ್ಸ್ ಎಷ್ಟಿದೆಯಪ್ಪ? 1. ಟೋಟಲ್ ಮೋಲ್ಸ್ ಎಷ್ಟು? 1.5 ಇಂಟು ಟೋಟಲ್ ಪ್ರೆಷರ್. 1.5 ಅಂದರೆ P ಓವರ್ 1.5 ಅಂದರೆ 1.5. 1.5 ಅಂದರೆ ಎಷ್ಟು? 3/2. 2 ಮೇಲ್ ಬರುತ್ತೆ, 2P/3. ಸೊ partial pressure of N2O4 is P/3. Partial pressure of NO2 is 2P/3. KP ಹೇಗೆ ಬರೆಯೋದು? ಈಕ್ವೇಷನ್ಗೆ KP ಬರೀರಿ. ಫಸ್ಟ್ ಪ್ರಾಡಕ್ಟ್ ಬರಬೇಕು ನ್ಯೂಮರೇಟರ್ಲಿ. ಅಂದರೆ ಪಾರ್ಷಿಯಲ್ ಪ್ರೆಷರ್ ಆಫ್ NO2 ದ ಹೋಲ್ ಸ್ಕ್ವೇರ್ 2 ಇರುವುದರಿಂದ ಡಿವೈಡೆಡ್ ಬೈ ಪಾರ್ಷಿಯಲ್ ಪ್ರೆಷರ್ ಆಫ್ N2O4. ಪಾರ್ಷಿಯಲ್ ಪ್ರೆಷರ್ ಆಫ್ NO2 2P/3 ಅಲ್ವಾ? ಹೋಲ್ ಸ್ಕ್ವೇರ್ ಎಷ್ಟಪ್ಪ? 2P/3 ಹೋಲ್ ಸ್ಕ್ವೇರ್ ಮಾಡಿದ್ರೆ 4P²/9 ಡಿವೈಡೆಡ್ ಬೈ P ಆಫ್ N2O4 P/3. 3 3s are 9. P and power gets cancelled. ಏನು ಉಳ್ಕೊಳ್ಳುತ್ತೆ? 4P/3. KP equals 4P/3. P is given as 1 atmosphere. ಅಂದರೆ KP equals 4/3 ಅಂದರೆ 1.33. ಅರ್ಥ ಆಯ್ತಾ? ನಿಧಾನವಾಗಿ ಈಕ್ವೇಷನ್ ಬರೆದು KP ಬರೆಯೋದು ಹೇಗೆ. ಆಮೇಲೆ 50% ಡಿಸೋಸಿಯೇಟೆಡ್ ಅಂದರೆ ನೀವೇ ಯಾವುದಾರ ಒಂದು ನಂಬರ್ ಇಟ್ಕೋಬೋದು. ಈಸಿ ವಿಲ್ ಬಿ 1 mole. 1 mole ಅಂದರೆ ಅದ್ರಲ್ಲಿ ಅರ್ಧ 0.5. 1 mole ಡಿಸೋಸಿಯೇಟ್ ಆದರೆ ಇದು 2 ಬರುತ್ತೆ. 0.5 ಅಂದರೆ 1 ಬರುತ್ತೆ. ಟೋಟಲ್ 1.5 ಆಯಿತು. ಪಾರ್ಷಿಯಲ್ ಪ್ರೆಷರ್ ಆಫ್ N2O4 ಅಂದರೆ ಇದ್ರ ಮೋಲ್ಸ್ ಮಾತ್ರ ಬರೀಬೇಕು 0.5 ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಂಟು ಟೋಟಲ್ ಪ್ರೆಷರ್.
P/3. ಪಾರ್ಷಿಯಲ್ ಪ್ರೆಷರ್ ಕಂಡುಹಿಡಿಬೇಕಾದ್ರೆ ಒಂದು ಫಾರ್ಮುಲಾ ಬರ್ಕೊಂಡಿರಿ, ಮೋಲ್ ಫ್ರಾಕ್ಷನ್ ಇಂಟು ಟೋಟಲ್ ಪ್ರೆಷರ್. ಮೋಲ್ ಫ್ರಾಕ್ಷನ್ ಅಂದ್ರೆ ಯಾವ ಗ್ಯಾಸಿನ ಪಾರ್ಷಿಯಲ್ ಪ್ರೆಷರ್ ಕಂಡುಹಿಡಿಬೇಕೋ ಅದ್ರ ಮೋಲ್ಸ್ ಮಾತ್ರ ನ್ಯೂಮರೇಟರ್ ಬರಿಬೇಕು, ಟೋಟಲ್ ಮೋಲ್ಸ್ ಕೆಳಗಡೆ ಬರಿಬೇಕು. ಇದಕ್ಕೆ ಮೋಲ್ ಫ್ರಾಕ್ಷನ್ ಅಂತ ಹೆಸರು, ಮಲ್ಟಿಪ್ಲೈಡ್ ಬೈ ಟೋಟಲ್ ಪ್ರೆಷರ್. ಓಕೆ, ಕ್ವಶನ್ ನಂಬರ್ 51 ನೋಡಿ ಬಂದಿದೆ. ದಿ ಕಂಪ್ರೆಸಿಬಿಲಿಟಿ ಫಾರ್ ಎ ರಿಯಲ್ ಗ್ಯಾಸ್ ಅಟ್ ಹೈ ಪ್ರೆಷರ್ ಈಸ್ ಅಂತ ಕೊಟ್ಟಿದ್ದಾರೆ. ಕಂಪ್ರೆಸಿಬಿಲಿಟಿ ಅಂದ್ರೆ ಏನು ಅಂತ ಗೊತ್ತಿರಬೇಕು, ಇಲ್ಲದಿದ್ರೆ ಮಾಡೋಕ್ಕಾಗಲ್ಲ. ಕ್ಲಾಸಲ್ಲಿ ಹೇಳಿದೀವಿ, ಕಂಪ್ರೆಸಿಬಿಲಿಟಿ ಅಂತ ಹೇಳಿದ್ರೆ PV/RT. ಇದಕ್ಕೆ ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ Z ಅಂತ ಕರೀತಾರೆ. PV/RT is called compressibility factor denoted by Z. The compressibility ಕಂಡುಹಿಡಿಬೇಕೀಗ ನೀವು ರಿಯಲ್ ಗ್ಯಾಸ್ಗೆ. ರಿಯಲ್ ಗ್ಯಾಸ್ ಈಕ್ವೇಶನ್ ಬರಿಬೇಕು. ರಿಯಲ್ ಗ್ಯಾಸ್ ಈಕ್ವೇಶನ್ ಬೇರೆ, ಐಡಿಯಲ್ ಗ್ಯಾಸ್ ಈಕ್ವೇಶನ್ ಬೇರೆ. ರಿಯಲ್ ಗ್ಯಾಸ್ ಈಕ್ವೇಶನ್ ಅಂದ್ರೆ ವ್ಯಾಂಡರ್ ವಾಲ್ಸ್ ಈಕ್ವೇಶನ್, T plus A/V² into V minus B equals RT. Van der Waals equation for 1 mole of a real gas. Real gas equation idu. Ideal gas equation andre PV equals RT for 1 mole. Idu real gas equation. High pressure annadana observe ಮಾಡಬೇಕು. When the pressure is high, pressure correction factor can be ignored. When the pressure is high, pressure correction factor can be ignored. So P ಮಾತ್ರ ಉಳಿಸ್ಕೋಬಹುದು. P into V minus B equals RT. ಲೆಫ್ಟ್ ಸೈಡ್ ಮಲ್ಟಿಪ್ಲೈ ಮಾಡಿ, PV minus PB equals RT. Divide throughout by RT. PV/RT minus PB/RT equals 1. ಇದನ್ನ ರೈಟ್ ಸೈಡ್ ಟ್ರಾನ್ಸ್ಫರ್ ಮಾಡಿ. PV/RT equals 1 plus PB/RT. PV/RT ನೇ ನಾವು ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂತ ಕರೆಯೋದು. ಸೊ PV/RT equals 1 plus PB/RT at high pressure for a real gas. Pressure is high andre pressure correction factor ಬಿಟ್ಬಿಡ್ಬೇಕು. ವಾಲ್ಯೂಮ್ is high andre ವಾಲ್ಯೂಮ್ correction factor ಬಿಡಬೇಕು. So yes, 52nd problem. RMS velocity, root mean square velocity of the molecules of a diatomic gas is U. When the temperature of the gas is doubled, the molecules dissociate into atoms. Diatomic gas ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. Cl2, O2, N2 ಈ ತರಹ ಗ್ಯಾಸ್ ಇದು ಡಯಾಟಾಮಿಕ್ ಗ್ಯಾಸ್. RMS velocity ಕೊಟ್ಟಿದ್ದಾರೆ. Temperature of the gas is doubled. ಏನಪ್ಪ RMS velocity ಫಾರ್ಮುಲಾ? ನ್ಯೂಮರಿಕಲ್ ಪ್ರಾಬ್ಲಮ್ ಅಂದ್ರೆ ಫಾರ್ಮುಲಾ ಗೊತ್ತಿರಬೇಕು. ದೇರ್ ಇಸ್ ನೋ ಅದರ್ ಗೋ. Square root of 3RT by M. M ಅಂದ್ರೆ ಮೋಲಾರ್ ಮಾಸ್. ಇದನ್ನ C1 ಅಂತ ಕರೆಯೋಣ. ಆಯ್ತಾ? ಈಗ ಏನ್ ಮಾಡಿದೀವಿ ನಾವು? ಟೆಂಪರೇಚರ್ನ ಡಬಲ್ ಮಾಡಿದೀವಿ. 3 ಇದನ್ನ C2 ಅಂತ ಕರೆಯೋಣ. R ಕಾನ್ಸ್ಟೆಂಟ್ ಅದು. ಟೆಂಪರೇಚರ್ ಏನ್ ಮಾಡಿದ್ರು R ಬೆಲೆ ಅಷ್ಟೇ ಇರುತ್ತೆ. ಟೆಂಪರೇಚರ್ ಜಾಸ್ತಿ ಮಾಡಿದಿರಿ ಅಂದರೆ ಡಬಲ್ ಮಾಡಿದಿರಿ 2T. ಆಗೇನಾಯಿತು? ದಿ ಮಾಲಿಕ್ಯೂಲ್ಸ್ ಡಿಸೋಸಿಯೇಟೆಡ್ ಇಂಟು ಆಟಮ್ಸ್. O2 ಇದ್ದಿದ್ದು O ಆಗೋಯ್ತು, N2 ಇದ್ದಿದ್ದು N ಆಗೋಯ್ತು, Cl2 ಇದ್ರೆ Cl ಆಗಿಬಿಡುತ್ತೆ. ಆಯ್ತಾ? ಡಿಸೋಸಿಯೇಟ್ ಆದರೆ ಮೋಲಾರ್ ಮಾಸ್ ಅರ್ಧ ಆಗಿಬಿಡುತ್ತೆ. Cl2ಗೆ 71, Clಗೆ 35.5, O2ಗೆ 32, ಇದಕ್ಕೆ 16. ಇದು O2 ಇದ್ರೆ 32, O ಇದ್ರೆ 16. ಡಿಸೋಸಿಯೇಟ್ ಆಗುತ್ತೆ ಅಂದರೆ
ಮೋಲಾರ್ ಮಾಸ್ ಅರ್ಧ ಆಗತ್ತೆ. ಆಯ್ತಾ? ಸೊ ಏನಪ್ಪ ಆಗತ್ತೆ ಇಲ್ಲಿಗೆ 12, ಇದು ಈ ಎರಡು ಮೇಲಕ್ಕೆ ಹೊರಟೋಗುತ್ತೆ, 12 RT/m ಬರುತ್ತೆ. ಹೌದಾ? ಈಗ ನೋಡಿ ಏನು ಕೇಳಿದ್ರೆ RMS atoms will be, ಇದು U ಅಂತ 3 RT/m is given as U. ಈಗ ನೋಡು C2 ನ ರೂಟ್ ಆಫ್ 4 into 3 RT/m ಅಂತ ಬರೀಬಹುದು. 3 RT/m is given as U. So it is root of 4 into U. ಅಂದ್ರೆ root 2U, sorry, 2 root U. root 2U ಅಲ್ಲ, ಇದು 2 into root U. So the velocity of the molecules will increase, 2 root U ಆಗತ್ತೆ. ಇದು U ಅಂತ ಕೊಟ್ಟಿದ್ದಾರೆ, root of 3 RT/m. All right. ಈಗ ಕ್ವಶನ್ ನಂಬರ್ 53. A real gas approaches ideal behavior at, it's a direct ಥಿಯರಿ ಕ್ವಶನ್, ಕ್ಲಾಸಲ್ಲಿ ಹೇಳಿರ್ತೀವಿ, ಗೊತ್ತಿಲ್ಲದೆ ಇದ್ರೆ ಬರ್ಕೊಳ್ಳಿ. ರಿಯಲ್ ಗ್ಯಾಸಸ್ ಬಿಹೇವ್ ಆಲ್ಮೋಸ್ಟ್ ಐಡಿಯಲಿ. Real gases behave almost ideally at low pressure and high temperature. ಇದು ಗೊತ್ತಿರಬೇಕು, ಈ ಪಾಯಿಂಟ್ ಗೊತ್ತಿರಬೇಕು. Real gases behave almost ideally at low pressure and high temperature. ಈ ನಾಲ್ಕರಲ್ಲಿ ಲೋ ಪ್ರೆಷರ್ ಯಾವುದು ಅಂತ ಹುಡುಕಿ. ಇದೇ ಲೋ ಪ್ರೆಷರ್, ಹೌದಾ? ಹೈ ಟೆಂಪ್ರೇಚರು 200, 500 ಹೈ, ಇಲ್ಲೂ 500 ಇದೆ, ಆದರೆ ಪ್ರೆಷರ್ ಈಸ್ ಹೈ. ಯಾವ ಕಂಡೀಷನಲ್ಲಿ ಪ್ರೆಷರು ಕಡಿಮೆ ಇದೆ, ಟೆಂಪ್ರೇಚರ್ ಜಾಸ್ತಿ ಇದೆ, ದಟ್ ಕಂಡೀಷನ್ ಇಸ್ ಫಾಲೋಡ್ ಇನ್ ಸಿ. ಸೊ ರಿಮೆಂಬರ್, ರಿಯಲ್ ಗ್ಯಾಸಸ್ ಬಿಹೇವ್ ಆಲ್ಮೋಸ್ಟ್ ಐಡಿಯಲಿ at low pressure and high temperature. Question number 54. The pressure exerted by 6 gram of methane kept in 0.03 meter cube vessel at 129 degrees Celsius. The answer is given in pascals. ಇದು ಸಿಂಪಲ್ ಈಕ್ವೇಶನ್, ಸಿಂಪಲ್ ಪ್ರಾಬ್ಲಮು. PV equals nRT, ideal gas equation. Therefore pressure exerted ಅಂದ್ರೆ P equals nRT/V. ಹೌದಾ? ಈ ಕರೆಕ್ಟಾಗಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಆಗೋಯ್ತು, ಇದರಲ್ಲಿ ಆನ್ಸರ್ ಬರುತ್ತೆ. ಎನ್ ಅಂದ್ರೆ ಏನಪ್ಪ? ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಕೊಟ್ಟಿಲ್ಲ, ಮಾಸ್ ಕೊಟ್ಬಿಟ್ಟಿದ್ದಾರೆ. ಮಾಸ್ ಕೊಟ್ರೆ ನಂಬರ್ ಆಫ್ ಮೋಲ್ಸ್ ಮಾಡ್ಕೊಳ್ಳೋದನ್ನು ಬೇಕಾದ ಸಲ ಹೇಳಿದ್ದೀನಿ. ಗ್ರಾಮ್ ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, 12 4 16, ಎಷ್ಟಾಯ್ತು ಅಲ್ಲಿಗೆ? 3/8 ಆಯ್ತು. ಸೊ ಎನ್ ಜಾಗಕ್ಕೆ 3/8 ಹಾಕೋಬೇಕು, ಎನ್ ಆಗೋಯ್ತು. ಪ್ಯಾಸ್ಕಲ್ ಅನ್ನೋದು SI ಯೂನಿಟ್, ಅದು SI ಯೂನಿಟ್ ಆಫ್ ಪ್ರೆಷರ್. ಆರ್ ಜಾಗಕ್ಕೆ SI ಯೂನಿಟ್ ವ್ಯಾಲ್ಯೂ ಹಾಕ್ಬೇಕು. ಆರ್ಗೆ SI ಯೂನಿಟ್ ವ್ಯಾಲ್ಯೂ ಅಂದರೆ 8.314, ನಾವು ಅಪ್ರಾಕ್ಸಿಮೇಟ್ಲಿ 8.3 ಹಾಕೋತೀವಿ. ಟೆಂಪ್ರೇಚರ್ ಎಲ್ಲ ಪ್ರಾಬ್ಲಮಲ್ಲೂ ಕೆಲ್ವಿನಲ್ಲೇ ಇರಬೇಕು. 129ಗೆ 273 ಆ್ಯಡ್ ಮಾಡು, 9 3 12, 402. ವಾಲ್ಯೂಮ್ ಸಾಮಾನ್ಯವಾಗಿ ಲೀಟರಲ್ಲಿ ಕೊಟ್ಟಿರ್ತಾರೆ,
ಸೆಂಟಿಮೀಟರ್ ಕ್ಯೂಬಲ್ಲಿ ಕೊಟ್ಟಿರ್ತಾರೆ. ಆದರೆ ಈ ಪ್ರಾಬ್ಲಮಲ್ಲಿ ಮೀಟರ್ ಕ್ಯೂಬಲ್ಲಿ ಕೊಟ್ಟಿದ್ದಾರೆ. ಮೀಟರ್ ಕ್ಯೂಬಲ್ಲೇ ಕೊಡಬೇಕು. ಯಾಕೆಂದರೆ SI ಯೂನಿಟಲ್ಲಿ ನಾವು ಮಾಡ್ತಾ ಇದ್ದೀವಿ. SI ಯೂನಿಟಲ್ಲಿ ಯೂನಿಟ್ ಆಫ್ ವಾಲ್ಯೂಮ್ ಈಸ್ ಮೀಟರ್ ಕ್ಯೂಬ್. ಒಂದು ಪಕ್ಷ ಅವ್ರು ಲೀಟರಲ್ಲಿ ಕೊಟ್ಟಿದ್ದಿದ್ರು ನಾವು ಮೀಟರ್ ಕ್ಯೂಬ್ ಮಾಡ್ಕೋಬೇಕಾಗಿತ್ತು ಅದನ್ನು. ಆದರೆ ಅದನ್ನು ತಪ್ಪಿಸಿದರೆ 0.03 ಮೀಟರ್ ಕ್ಯೂಬ್ ಅಂದರೆ 3 × 10⁻⁻² ಮೀಟರ್ ಕ್ಯೂಬ್. ಸೊ ದಟ್ 3 ಕ್ಯಾನ್ ಬಿ ಕ್ಯಾನ್ಸಲ್ಡ್. ಹೌದಾ? 8.3 ಅಂದರೆ 8 1s are 8, ಅಪ್ರಾಕ್ಸಿಮೇಟ್ಲಿ 0.04. ಇದನ್ನು 400 ಅಂತ ತಗೊಳ್ಳೋಣ. ಈಗ 1.04 ನಾನು 1 ಅಂತ ತಗೊಂಡ್ಬಿಡ್ತೀನಪ್ಪ ಅಪ್ರಾಕ್ಸಿಮೇಟ್ಲಾಗಿ. 1 × 400 × 10⁻⁻² ನ್ಯೂಮರೇಟರ್ಗೆ ಬಂದರೆ 10² ಆಗುತ್ತೆ. ಇದನ್ನೇನಂತ ಬರೀಬೋದು? 4 × 10⁻⁴ ಪ್ಯಾಸ್ಕಲ್. ಇದಕ್ಕೆ ನಿಯರೆಸ್ಟ್ ಆನ್ಸರ್ ಹುಡುಕಿ, ಯಾಕೆಂದ್ರೆ ನಾವು ಅಪ್ರಾಕ್ಸಿಮೇಟ್ ಆಗಿ ಮಾಡಿದ್ದೀವಿ. ಎಕ್ಸಾಮಲ್ಲಿ ಇದು ಗೊತ್ತಿರ್ಬೇಕು ನಿಮಗೆ ಈ ಥರ. ಯಾಕೆಂದ್ರೆ ನಾವು ಆನ್ಸರ್ಸ್ ಕೊಟ್ಬಿಟ್ಟಿರ್ತೀವಿ, ನೀವು ನಿಯರೆಸ್ಟ್ ಆನ್ಸರ್ ಮಾಡ್ಕೊಂಡ್ರೆ ಸಾಕು. ಸಿಂಪಲ್ ಇತ್ತಿದ್ರಲ್ಲಿ ಎನ್ ಅಂದರೆ ನಂಬರ್ ಆಫ್ ಮೋಲ್ಸ್, ಟೆಂಪ್ರೇಚರ್, ಆರ್ ವ್ಯಾಲ್ಯೂ ಬರೆಯುವಾಗ ಮಾತ್ರ ಕೇರ್ಫುಲ್ ಆಗಿ ನಾನು SI ಯೂನಿಟಲ್ಲಿ, ಪ್ಯಾಸ್ಕಲ್ ಅಂದರೆ SI ಯೂನಿಟು, SI ಯೂನಿಟಲ್ಲಿ ಆರ್ ಬರೀಬೇಕು. SI ಯೂನಿಟಲ್ಲಿ 8.314, ಅಪ್ರಾಕ್ಸಿಮೇಟ್ ಹ್ಯಾವ್ ಟೇಕನ್ ಟೈಸ್ 8.3. ಆಮೇಲೆ T 402 ಬರುತ್ತೆ, ನಾನು 400 ಅಂತ ತೊಗೊಂಡಿದ್ದೀನಿ. 8.3 ಅಪ್ರಾಕ್ಸಿಮೇಟ್ ಆಗಿ ಕ್ಯಾನ್ಸಲ್ ಮಾಡಿಬಿಟ್ಟೆ ನಾನು. 400 × 10² ಅಂದರೆ 4 × 10⁻⁴. ಅದಕ್ಕೆ ಹತ್ತಿರವಾದ ಆನ್ಸರ್ ಇದು. ದಿಸ್ ಲುಕ್ art of simplifying quickly without wasting time makes a lot in your competitive examination. You can't afford wasting much time in calculation. ನಮ್ಮ ಹತ್ರ ಕ್ಯಾಲ್ಕುಲೇಟರ್ ಕೂಡ ಇರೋದಿಲ್ಲ. ಓಕೆ, ಕ್ವಶನ್ ನಂಬರ್ 55. What will be the partial pressure of helium and oxygen respectively if 200 ml of helium at 0.66 atmosphere and 400 ml of oxygen at 0.52 atmosphere are mixed in 400 ml vessel at 20 degrees Celsius? ಈಗ ಈ ಥರ ಪ್ರಾಬ್ಲಮ್ಸು ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಹಾಗಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಫಸ್ಟು ಹೀಲಿಯಮ್ಮು ಆಕ್ಸಿಜನ್ನು ಮಿಕ್ಸ್ ಮಾಡಿದ್ದೀವಿ. ಒಂದು ವೆಸಲ್ ಇದೆ ನಮ್ಮ ಹತ್ರ, 400 ml ವೆಸಲ್ ಇದೆ. 400 ml ವೆಸಲ್ಲು, ಇದಕ್ಕೆ ನಾವು ಹೀಲಿಯಮ್ಮು ಹಾಕಿದ್ದೀವಿ, ಆಕ್ಸಿಜನ್ನು ಹಾಕಿದ್ದೀವಿ. ಈಕ್ವಲ್ ಕ್ವಾಂಟಿಟೀಸ್ ಅಲ್ಲ. ಹೀಲಿಯಂ ಎಷ್ಟು? 200 ml 0.66 ಅಟ್ಮಾಸ್ಫಿಯರ್ ಹಾಕಿದ್ದೀವಿ. ಆಕ್ಸಿಜನ್ನು 400 ml 0.52 ಅಟ್ಮಾಸ್ಫಿಯರ್. ಮಿಕ್ಸ್ ಮಾಡೋಕ್ಕೆ ಮುಂಚೆ ಪ್ರೆಷರು 0.66 ಇತ್ತು ಹೀಲಿಯಂಗೆ. ಮಿಕ್ಸ್ ಮಾಡೋಕ್ಕೆ ಮುಂಚೆ ಆಕ್ಸಿಜನ್ಗೆ 0.52 ಇತ್ತು. ಮಿಕ್ಸ್ ಆದಮೇಲೆ ಆ ಮಿಕ್ಸ್ಚರಲ್ಲಿ ಹೀಲಿಯಂನ ಪ್ರೆಷರ್ ಎಷ್ಟು, ಆಕ್ಸಿಜನ್ನಿನ ಪ್ರೆಷರ್ ಎಷ್ಟು ಅಂತ ಕಂಡುಹಿಡಿದ್ರೆ ಅದನ್ನು ಪಾರ್ಷಿಯಲ್ ಪ್ರೆಷರ್ ಆಫ್ ಹೀಲಿಯಂ ಇನ್ ದಿ ಮಿಕ್ಸ್ಚರ್, ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇನ್ ದಿ ಮಿಕ್ಸ್ಚರ್ ಅಂತ ಕರೀತಾರೆ. ತುಂಬ ಸುಲಭ. ಫಸ್ಟ್ ಈಗ ಪಾರ್ಷಿಯಲ್ ಪ್ರೆಷರ್ ಆಫ್ ಹೀಲಿಯಂ ಮಾಡ್ತೀನಿ. ಮಿಕ್ಸ್ ಮಾಡೋಕ್ಕೆ ಮುಂಚೆ ನಿನ್ನ ಹತ್ರ ಎಷ್ಟು ವಾಲ್ಯೂಮ್ ಇತ್ತು? 200. ಎಷ್ಟು ಪ್ರೆಷರ್ ಇತ್ತು? ಅದಕ್ಕೆ 0.66. ಮಿಕ್ಸ್ ಮಾಡಿದ್ಮೇಲೆ ಮಿಕ್ಸ್ ಮಾಡಿದಂಥ ವೆಸಲ್ಗೆ ವಾಲ್ಯೂಮ್ ಎಷ್ಟಿತ್ತು? 400. ಆ 400ಅಲ್ಲಿ ಹೀಲಿಯಂನ ಪ್ರೆಷರ್ ಎಷ್ಟು? 202 ಸಾರ್. ಸೊ ಪಾರ್ಷಿಯಲ್ ಪ್ರೆಷರ್ ಆಫ್ ಹೀಲಿಯಂ ಈಕ್ವಲ್ಸ್ 0.33 ಅಟ್ಮಾಸ್ಫಿಯರ್. ಆಕ್ಸಿಜನ್ ಹಾಗೆ ಮಾಡು. ಮಿಕ್ಸ್ ಮಾಡೋಕ್ಕಿಂತ ಮುಂಚೆ 400 ml ಇತ್ತು. ಎಷ್ಟು ಪ್ರೆಷರಲ್ಲಿತ್ತು? 0.52. ಮಿಕ್ಸ್ ಮಾಡಿದ್ಮೇಲೆ ವೆಸಲ್ಗೆ ವಾಲ್ಯೂಮ್ ಎಷ್ಟಿತ್ತು? 400. ಆಗಾದ್ರೆ ಪ್ರೆಷರ್ ಎಷ್ಟಾಯಿತು? 400 ಕ್ಯಾನ್ಸಲ್ ಆಗುತ್ತೆ. 0.52. ಪಾರ್ಷಿಯಲ್ ಪ್ರೆಷರ್ ಆಫ್ ಆಕ್ಸಿಜನ್ ಇಸ್ 0.52 atmospheres. 0.33, 0.52. So option B.
Question number 56. Equal moles of carbon monoxide and nitrogen are mixed and the total pressure of the mixture is 1 atmosphere. Partial pressure of nitrogen in the mixture is. ಅಂದರೆ ಅಗೇನ್ ಅದೇ ಥರ ಪ್ರಾಬ್ಲಮ್ ಇದು. CO ಮತ್ತು N2 ಮಿಕ್ಸ್ ಮಾಡಿದ್ದೀವಿ. ಮಿಕ್ಸ್ ಮಾಡುವಾಗ ಏನು ಮಾಡಿದ್ದೀವಿ? ಈಕ್ವಲ್ ಮೋಲ್ಸ್. ಅಂದರೆ ಇದು 1 ಮೋಲ್ ಆದರೆ ಇದು 1 ಮೋಲ್ ಇರುತ್ತೆ. ಆಯ್ತಾ? ಟೋಟಲ್ ಪ್ರೆಷರು 1 ಅಟ್ಮಾಸ್ಫಿಯರ್ ಇದೆ ಮಿಕ್ಸ್ಚರ್ಗೆ. ಹಾಗಾದರೆ ನೈಟ್ರೋಜನ್ನಿನ ಪಾರ್ಷಿಯಲ್ ಪ್ರೆಷರ್ ಎಷ್ಟು ಅಂತ ಕೇಳಿದ್ದಾರೆ. ನೋಡಪ್ಪ, ಪಾರ್ಷಿಯಲ್ ಪ್ರೆಷರ್ಗೆ ಈಗ ನೀನೇನು ಕಂಡುಹಿಡಬೇಕು? ಪಾರ್ಷಿಯಲ್ ಪ್ರೆಷರ್ ಆಫ್ ನೈಟ್ರೋಜನ್. ನಾನು ಹಿಂದೆ ಒಂದು ಫಾರ್ಮುಲಾ ಹೇಳ್ಕೊಟ್ಟಿದ್ದೆ. ಮೋಲ್ ಫ್ರ್ಯಾಕ್ಷನ್, ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಡಿವೈಡೆಡ್ ಬೈ ಟೋಟಲ್ ಮೋಲ್ಸ್. ಇದಕ್ಕೆ ಮೋಲ್ ಫ್ರ್ಯಾಕ್ಷನ್ ಅಂತ ಹೆಸರು. ಇಂಟು ಟೋಟಲ್ ಪ್ರೆಷರ್. ಇದೇನೆ ಫಾರ್ಮುಲಾ. ನಂಬರ್ ಆಫ್ ಮೋಲ್ಸ್ ಆಫ್ ನೈಟ್ರೋಜನ್ ಎಷ್ಟಿದೆ? 1. ಟೋಟಲ್ ಪ್ರೆಷರ್ ಎಷ್ಟಿದೆ? 1 ಅಟ್ಮಾಸ್ಫಿಯರ್. ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 1 + 1 2 ಈಕ್ವಲ್ಸ್ 0.5 ಅಟ್ಮಾಸ್ಫಿಯರ್. ಅಷ್ಟೇ, ಇನ್ನೇನಿಲ್ಲ. ಇದು ಫಾರ್ಮುಲಾ ಏನು? ಮೋಲ್ ಫ್ರ್ಯಾಕ್ಷನ್ ಇಂಟು ಟೋಟಲ್ ಪ್ರೆಷರ್. ನೆಕ್ಸ್ಟ್ 57. Arrange the following gases in the decreasing order of their critical temperature. Gases given are ammonia, carbon dioxide, water, ಆಮೇಲೆ ಆಕ್ಸಿಜನ್. ಈಗ ಕ್ರಿಟಿಕಲ್ ಟೆಂಪ್ರೇಚರ್ ಅಂದ್ರೆ ಏನು ಅಂತ ಹೇಳ್ತೀನಿ. ನಿಮಗೆಲ್ಲ ಹೇಳ್ಕೊಟ್ಟಿದ್ದೀವಿ, ನೀವು ಮರ್ತಿರ್ತೀರಿ. ನೋಡಿ, ಒಂದು ಗ್ಯಾಸ್ನ ಲಿಕ್ವಿಫೈ ಮಾಡಬೇಕಾದ್ರೆ ಪ್ರೆಷರ್ ಅಪ್ಲೈ ಮಾಡಬೇಕು, ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಮಾಡ್ತಾ 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 ಮಾಲಿಕ್ಯೂಲ್ಸ್ ಹತ್ರ ಬರ್ತಾ ಹೋಗುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಲಿಕ್ವಿಡ್ ಆಗಿಬಿಡುತ್ತೆ. ಸೊ ವೆನ್ ಎ ಗ್ಯಾಸ್ ಈಸ್ ಕಂಟಿನ್ಯೂಸ್ಲಿ ಕಂಪ್ರೆಸ್ಡ್, ಅಲ್ಟಿಮೇಟ್ಲಿ ಇಟ್ ಬಿಕಮ್ಸ್ ಎ ಲಿಕ್ವಿಡ್. ಹೌದಾ? ಬಿಕಾಸ್ ಯು ಆರ್ ಬ್ರಿಂಗಿಂಗ್ ಮಾಲಿಕ್ಯೂಲ್ಸ್ ನಿಯರರ್. ಆದರೆ ಅನೇಕ ಎಕ್ಸ್ಪೆರಿಮೆಂಟ್ಸ್ ದೇ ಹ್ಯಾವ್ ಶೋನ್ ಅಸ್ ಎಲ್ಲ ಸಂದರ್ಭದಲ್ಲೂ ಲಿಕ್ವಿಡ್ ಆಗಲ್ಲ. ನೀವೆಷ್ಟು ಪ್ರೆಷರ್ ಅಪ್ಲೈ ಮಾಡಿದ್ರು ಲಿಕ್ವಿಡ್ ಆಗಲ್ಲ. ಯಾಕೆ ಅಂತ ರೀಸನ್ ಕಂಡುಹಿಡಿದಿದ್ದಾರೆ. ಎಲ್ಲ ಗ್ಯಾಸಸ್ಗೂ ಯಾವುದೋ ಒಂದು ಟೆಂಪ್ರೇಚರ್ ಇರುತ್ತೆ. ಕಾರ್ಬನ್ ಡೈಆಕ್ಸೈಡ್ಗೆ 31.1 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇದೆ. ಈ ಟೆಂಪರೇಚರ್ಗಿಂತ ಕಡಿಮೆ ಇದ್ದು ಪ್ರೆಸ್ ಮಾಡಿದ್ರೆ ಮಾತ್ರ ಲಿಕ್ವಿಡ್ ಆಗುತ್ತೆ. ಈ ಟೆಂಪರೇಚರ್ಗಿಂತ 1 ಡಿಗ್ರಿ ಜಾಸ್ತಿ ಇದ್ರೂ ನೀವು ಎಷ್ಟು ಕಂಪ್ರೆಸ್ ಮಾಡಿದ್ರು ಕಾರ್ಬನ್ ಡೈಆಕ್ಸೈಡ್ ಲಿಕ್ವಿಡ್ ಆಗಲ್ಲ. ಇದಕ್ಕೆ ಕ್ರಿಟಿಕಲ್ ಟೆಂಪರೇಚರ್ ಅಂತ ಕರೀತಾರೆ. ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಏನು ಹಾಗಾದ್ರೆ? ಇಟ್ ಈಸ್ ದ ಟೆಂಪರೇಚರ್ ಅಬವ್ ವಿಚ್ a gas cannot be liquefied by applying any amount of pressure. ಒಂದೊಂದು ಗ್ಯಾಸ್ಗೆ ಒಂದೊಂದು ಲಿಕ್ವಿಡ್. ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇದೆ ಅಂದರೆ, ಉದಾಹರಣೆಗೆ ಕ್ರಿಟಿಕಲ್ ಟೆಂಪರೇಚರ್ ಆಫ್ ವಾಟರ್ ಈಸ್ 361 ಡಿಗ್ರಿ ಸೆಂಟಿಗ್ರೇಡ್, ವೆರಿ ಹೈ. ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇದೆ ಅಂದರೆ ದ ಗ್ಯಾಸ್ ಕ್ಯಾನ್ ಬಿ ಈಸಿಲಿ ಲಿಕ್ವಿಫೈಡ್. ಯಾವ್ದಾರ ಗ್ಯಾಸ್ ಬಹಳ ಈಸಿಯಾಗಿ ಲಿಕ್ವಿಫೈ ಮಾಡ್ಬೋದು ಇದನ್ನ ಅಂತಂದ್ರೆ, ಓಹೋ, ಇದಕ್ಕೆ ಕ್ರಿಟಿಕಲ್ ಟೆಂಪರೇಚರ್ ತುಂಬಾ ಜಾಸ್ತಿ ಇದೆ ಅಂತ ಅರ್ಥ. ಈಗ ನಾವೇನು ಕೇಳಿದೀವಿ? ಡಿಕ್ರೀಸಿಂಗ್ ಆರ್ಡರ್ ಆಫ್ ಕ್ರಿಟಿಕಲ್ ಟೆಂಪರೇಚರ್. ಡಿಕ್ರೀಸಿಂಗ್ ಆರ್ಡರ್ ಅಂದ್ರೆ ಹೈಯೆಸ್ಟ್ ಕ್ರಿಟಿಕಲ್ ಟೆಂಪರೇಚರ್ ಫಸ್ಟ್ ಬರಬೇಕು, ಲೀಸ್ಟ್ ಕ್ರಿಟಿಕಲ್ ಟೆಂಪರೇಚರು ಕೊನೆಯಲ್ಲಿ ಬರಬೇಕು. ಹೈಯೆಸ್ಟ್ ಕ್ರಿಟಿಕಲ್ ಟೆಂಪರೇಚರ್ ಅಂದ್ರೆ ಈ 4 ಗ್ಯಾಸಲ್ಲಿ ಅತ್ಯಂತ ಈಸಿಯಾಗಿ ಲಿಕ್ವಿಫೈ ಮಾಡಬಹುದಾದ ಗ್ಯಾಸ್ ಯಾವುದು? ವಾಟರ್ ವೇಪರ್. ಸ್ವಲ್ಪ ಕೂಲ್ ಮಾಡಿದ್ರು ಲಿಕ್ವಿಡ್ ಆಗುತ್ತೆ. ಮನೆಯಲ್ಲಿ ನೀರ್ ಮೇಲೆ ಮುಚ್ಚಳ ಮುಚ್ಚಿದ್ರು ಸಾಕು, ಮುಚ್ಚಳದ ಮೇಲೆಲ್ಲ ಕಂಡೆನ್ಸ್ ಆಗಿರುತ್ತೆ. ಸೊ ವಾಟರ್ ಹ್ಯಾಸ್ ಗಾಟ್ ದ ಅಮಾಂಗ್ ದೀಸ್ 4 gases highest critical temperature. So water should come first. Critical temperature of water is more than in more gases ಅಲ್ಲಿ. ನೀವು
ನೀವು ಲ್ಯಾಬಲ್ಲಿ ಲಿಕ್ಕರ್ ಅಮೋನಿಯಾನೇ ನೋಡಿರ್ತೀರಿ. ಅಮೋನಿಯಾ ಇಸ್ ಈಸಿ ಟು ಲಿಕ್ವಿಫೈ, ಸೊ ಇಟ್ಸ್ ಕ್ರಿಟಿಕಲ್ ಟೆಂಪರೇಚರ್ ಇಸ್ ಮೋರ್. ನೀವೇ ಹೇಳಿ, ಬಿಟ್ವೀನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್. Oxygen and nitrogen are the constituents of air, not easy to liquefy air. So carbon dioxide is easier and least is oxygen. Oxygen ಗೆ ತುಂಬಾ ಕ್ರಿಟಿಕಲ್ ಟೆಂಪರೇಚರು ಕಡಿಮೆ. ಕಾಮನ್ ಸೆನ್ಸ್ ಇಂದ ಈ ಕ್ವಶನ್ ಆನ್ಸರ್ ಮಾಡಬೇಕು. ಕ್ವಶನ್ ನಂಬರ್ 58. The compression factor for 1 mole of a real gas at 27 degrees Celsius and 82 atmosphere is 0.5. Van der Waals constant A. Assuming B to be negligibly small will be. Andre Van der Waals constant A ಕಂಡುಹಿಡಿಬೇಕು. Assuming B to be small ಅಂದ್ರೆ B ನ ನೆಗ್ಲೆಕ್ಟ್ ಮಾಡಿ ಅಂತ ಅರ್ಥ. 1 mole of a real gas, P plus real gas ನೋಡ್ಕೋಬೇಕು. PV equals RT ಬರೆದಿಟ್ಬಿಡ್ಬಾರ್ದು, equals RT ಅಲ್ವೇನಪ್ಪ. ಬಿ ಟು ಬಿ ನೆಗ್ಲಿಜಿಬಲಿ ಸ್ಮಾಲ್ ಅಂದ್ರೆ ಬಿಟ್ಬಿಡಿ ಬಿನ, ಮಲ್ಟಿಪ್ಲೈ ಮಾಡೀಗ. ಪಿ ವಿ ಪ್ಲಸ್ ವಾಟ್ ಈಸ್ ಎ ಬೈ ವಿ ಸ್ಕ್ವೇರ್ ಇಂಟು ವಿ, ಎ ಬೈ ವಿ ಈಕ್ವಲ್ಸ್ ಆರ್ ಟಿ. ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಅಂದ್ರೇನು? ಪಿ ವಿ ಬೈ ಆರ್ ಟಿ. ಏನ್ ಮಾಡ್ಬೇಕು ಹಾಗಾದ್ರೆ? ನೆಕ್ಸ್ಟ್ ಸ್ಟೆಪ್ಪು ಡಿವೈಡ್ ಬೈ ಆರ್ ಟಿ. ಪಿ ವಿ ಬೈ ಆರ್ ಟಿ ಪ್ಲಸ್ ಎ ಬೈ ಪ್ಲಸ್ ಎ ಬೈ ಆರ್ ವಿ ಆರ್ ಟಿ ಈಕ್ವಲ್ಸ್ 1. ಕಂಪ್ರೆಸಿಬಿಲಿಟಿ ಫ್ಯಾಕ್ಟರ್ ಕೊಟ್ಟಿದ್ದೀವಿ ಎಷ್ಟು? 0.5. 0.5 ಆ ಕಡೆ ಹಾಕಿ. ಎ ಬೈ ವಿ ಆರ್ ಟಿ ಈಕ್ವಲ್ಸ್ 1 ಮೈನಸ್ 0.5. 0.5 ನಮಗೆ ಕೇಳಿರೋದೇನು? ಎ. ಎ ಈಕ್ವಲ್ಸ್ 0.5 ಇಂಟು ವಿ ಇಂಟು ಆರ್ ಟಿ. ಆಯ್ತಾ? ವಿ ಕೊಟ್ಟಿಲ್ವಲ್ಲಪ್ಪ ಇಲ್ಲೆಲ್ಲೋ, ವಾಲ್ಯೂಮ್ ಆಫ್ ದಿ ಗ್ಯಾಸ್ ಕೊಟ್ಟಿಲ್ಲ, ಪ್ರೆಷರ್ ಕೊಟ್ಬಿಟ್ಟಿದ್ದಾರೆ. ವಿ ಈಕ್ವಲ್ಸ್ ಏನಪ್ಪ ಫಾರ್ಮುಲಾ? ಆರ್ ಟಿ ಬೈ ಪಿ. ಪಿ ವಿ ಈಕ್ವಲ್ಸ್ ಆರ್ ಟಿ, ವಿ ಈಕ್ವಲ್ಸ್ ಆರ್ ಟಿ ಬೈ ಪಿ. ಆರ್ ವ್ಯಾಲ್ಯೂ ಬರೆಯುವಾಗ ನೋಡಪ್ಪ ನೀವು ಭಾಳ ಕೇರ್ಫುಲ್ ಆಗಿ ಬರಿಬೇಕು. ಇಲ್ಲಿ ಎಸ್ ಐ ಯೂನಿಟಲ್ಲಿ ಬರೆದು ಕೂತ್ಬಿಡ್ಬಾರ್ದು. ಅಟ್ಮಾಸ್ಫಿಯರ್ ಕೊಟ್ಟಿದ್ದಾರೆ, ಲೀಟರ್ ಅದ್ರಲ್ಲಿ ಕೇಳಿ. ಲೀಟರ್ ಅಟ್ಮಾಸ್ಫಿಯರಲ್ಲಿ ಆರ್ ಬೆಲೆ 0.082 ಯಾವುದೇ ಕಾರಣಕ್ಕೂ ಮರಿಬಾರ್ದು. ಎಸ್ ಐ ಯೂನಿಟಲ್ಲಿ 8.3 ಲೀಟರ್ ಅಟ್ಮಾಸ್ಫಿಯರ್ಸ್ ಪರ್ ಮೋಲಲ್ಲಿ ಆರ್ ಬೆಲೆ 0.082. 99% ನಾವು ಪ್ರಾಬ್ಲಮಲ್ಲಿ ಈ ವ್ಯಾಲ್ಯೂ ಕೊಟ್ಟಿರ್ತೀವಿ. ಟೆಂಪ್ರೇಚರ್ 27 ಡಿಗ್ರಿ ಸೆಲ್ಸಿಯಸ್ ಅಂದರೆ 300 ಕೆಲ್ವಿನ್ ಡಿವೈಡೆಡ್ ಬೈ ಪ್ರೆಷರ್ 82 ಅಟ್ಮಾಸ್ಫಿಯರಲ್ಲೇ ಇರಬೇಕು. ಅಬ್ಸರ್ವ್ ಮಾಡಬೇಕು. ನೋಡು 82 ಅಂತ ಕೊಟ್ಟಿರೋದ್ರಲ್ಲಿ ಒಂದು ಪರ್ಪಸ್ ಇದೆ. ಇವೆರಡು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಮಾಡುವಾಗ ತಪ್ಪು ಮಾಡಿಬಿಡ್ತಾರೆ ಸಿಂಪ್ಲಿಫಿಕೇಶನಲ್ಲಿ. 1 2 3 ಡೆಸಿಮಲ್ ಇದೆ. 82 ಇಂಟು 10 to the power of -3 ಅಂತ ಬರ್ಕೊಂಡು ಕ್ಯಾನ್ಸಲ್ ಮಾಡೋದು ಒಳ್ಳೆಯದು. 300 ಇಂಟು 10 to the power of -3 ಅಂದರೆ 0.3. ಸೊ ವಿ ಬೆಲೆ ಬಂದೋಯ್ತು 0.3 ಲೀಟರ್ಸ್. ಇದಾಯಿತು. ಆರ್ ಗೊತ್ತೇ ಇದೆ ನಮಗೆ 0.082. ಟೀನು ಗೊತ್ತಿದೆ 300. ಆಯ್ತಾ? ಇಲ್ಲಿ ನಾನು ಲಾಸ್ಟ್ ಕ್ಲಾಸಲ್ಲೂ ಹೇಳಿದೆ 3 ಇಂಟು 0.082. 3 into 0.082 is approximately 0.25. 300 into 0.082 is approximately 25. 300 ಬದಲು 298, 310 ಇವೆಲ್ಲ ಏನಿದ್ರು ಇದು ತುಂಬ ಸಲ ಫಿಸಿಕ್ಸಲ್ಲೂ ಬರ್ತಿರುತ್ತೆ. 300 into 0.082 is approximately
25 ಅಂತ ಗೊತ್ತಿರಬೇಕು. ಈಕ್ವಲ್ಸ್ 0.5 ಇಂಟು 0.3 ಎಷ್ಟಾಗತ್ತೆ? 5 3 15 0.15 ಇಂಟು 2.5 ಇಂಟು 25 ಅಲ್ವಾ? ಮಲ್ಟಿಪ್ಲೈ ಮಾಡಿ 15 5 75 37 ಅಲ್ವಾ? ಅಂದರೆ 3.75 ಇದಕ್ಕೆ ಹತ್ತಿರವಾದಂಥ ಆನ್ಸರ್. ನೆಕ್ಸ್ಟ್ ಕ್ವಶನ್ 59. ಏರ್ ಇಸ್ ಡೆನ್ಸ್ ಎಟ್ ಸಿ ಲೆವೆಲ್. ಇದೊಂದು ಸ್ವಲ್ಪ ವರ್ಡಿಂಗ್ಸ್ ತಪ್ಪಾಗಿದೆ. ಯು ಕ್ಯಾನ್ ರೀರೈಟ್. ಇಲ್ವಾ? ಹಿಂದಿಂದು ಏನು ಮಾಡ್ತಿರಲ್ಲ. ನಾವು ಕ್ವಶನ್ ನಂಬರ್ 59 ಆಮೇಲೆ ಮಾಡೋಣ. ಸ್ವಲ್ಪ ವರ್ಡಿಂಗ್ಸ್ ತಪ್ಪಾಗಿದೆ. 60 ನೋಡ್ಕೊಳ್ಳಿ. 2 glass bulbs A and B are connected by a small tube. A ಅಂತ ಒಂದು ಬಲ್ಬ್ ಇದೆ, ಬಿ ಅಂತ ಒಂದು ಬಲ್ಬ್ ಇದೆ. ಇವೆರಡನ್ನು ಕನೆಕ್ಟ್ ಮಾಡಿದೀವಿ. A and B are connected by a small tube using a stopcock. ಇಲ್ಲೊಂದು ಕಂಟ್ರೋಲರ್ ಇದೆ. ಆಯ್ತಾ? A has a volume of 100 ml. ಆಯ್ತಾ? Filled with carbon dioxide. Bulb B is empty. B ನಲ್ಲಿ ಏನೂ ಇಲ್ಲ. On opening the stopcock, the pressure decreases to 40%. ಈ ಕಾಕ್ ಓಪನ್ ಮಾಡಿಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿಗೂ ಹೊರಟೋಗುತ್ತೆ. ಟೋಟಲ್ ವಾಲ್ಯೂಮ್ ಜಾಸ್ತಿ ಆಗಿಬಿಡುತ್ತೆ. ವಾಲ್ಯೂಮ್ ಜಾಸ್ತಿ ಆದರೆ ಪ್ರೆಷರ್ ಕಡಿಮೆ ಆಗುತ್ತೆ. ಪ್ರೆಷರ್ ಎಷ್ಟು ಕಡಿಮೆ ಆಗುತ್ತೆ ಅಂದರೆ 40%. ಅಂದರೆ 100 ಇದ್ದರೆ ಇದು 40 ಇಳಿದೋಗುತ್ತೆ. ಡಿಕ್ರೀಸಸ್ ಟು 40%. ಡಿಕ್ರೀಸಸ್ ಬೈ 40% ಬೇರೆ, ಡಿಕ್ರೀಸಸ್ ಟು 40%. 2 and by are different. ಡಿಕ್ರೀಸಸ್ ಟು 40% ಅಂದರೆ 100 ಇದ್ದಿದ್ದು 40 ಇಳಿದು ಹೋಗುತ್ತೆ. ಡಿಕ್ರೀಸಸ್ ಬೈ 40% ಅಂದರೆ 100 ಇದ್ದಿದ್ದು 40% ಕಡಿಮೆ ಆಗುತ್ತೆ ಅಂದರೆ 60 ಆಗುತ್ತೆ. ಆದ್ದರಿಂದ ಆ ಇಂಗ್ಲೀಷ್ನ ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಡಿಕ್ರೀಸಸ್ ಟು 40%. ಹಾಗಾದರೆ ವಾಟ್ ಈಸ್ ದ ವಾಲ್ಯೂಮ್ ಆಫ್ ದಿ ಬಲ್ಬ್ ಅಂತ ಕೇಳಿದ್ದಾರೆ. ನೀವು ಒಂದು ಕೆಲಸ ಮಾಡಿ. ದಿಸ್ ಎ ಡೈರೆಕ್ಟ್ ಅಪ್ಲಿಕೇಶನ್ ಆಫ್ ಬಾಯಲ್ಸ್ ಲಾ. P1V1 equals P2V2. ಹೌದಾ? ಇದು ಬಾಯಲ್ಸ್ ಲಾ. ಕಾಕ್ ಓಪನ್ ಮಾಡಕ್ ಮುಂಚೆ ಪ್ರೆಷರ್ ಎಷ್ಟಿತ್ತು ಅಂತ ಗೊತ್ತಿಲ್ಲ ನಮಗೆ. 100 ಇತ್ತು ಅಂತ ಇಟ್ಕೊಂಬೋಣ. ಎಷ್ಟು ಬೇಕಾದ್ರೆ ಇಟ್ಕೋಬೋದು. 100. ವಾಲ್ಯೂಮ್ ಎಷ್ಟಿತ್ತು? 100. ಆಮೇಲೆ ಪ್ರೆಷರ್ ಏನಾಯಿತು? ಡಿಕ್ರೀಸಸ್ ಟು 40%. ಅಂದರೆ 100 ಇದ್ದಿದ್ದು 40ಕ್ಕೆ ಇಳಿದೋಯ್ತು. P2 is 40. ಹಾಗಾದರೆ V2 ಎಷ್ಟು? 10 ಕ್ಯಾನ್ಸಲ್ ಮಾಡಿ. V2 equals 100 into 10 ಅಂದರೆ 1000 ಡಿವೈಡೆಡ್ ಬೈ 4 equals 250. ಆ ಥರದಲ್ಲಿ ಆನ್ಸರ್ನ 250 ಅಂತ ಬರೆದು ಬಿಡ್ತೀರಿ. ಅದು ಒಂದು ಆನ್ಸರ್ ಕೊಟ್ಟಿರ್ತಾರೆ. ಆದರೆ ನಾವು ಕೇಳಿರೋದು ವಾಲ್ಯೂಮ್ ಆಫ್ ದಿ ಬಲ್ಬ್ ಬಿ 250 ಬರೋದು ಟೋಟಲ್ ವಾಲ್ಯೂಮ್. ಟೋಟಲ್ ವಾಲ್ಯೂಮ್ ಎಷ್ಟು? 250. ಅದರಲ್ಲಿ ಬಲ್ಬ್ ಎ ಎಷ್ಟಿದೆ? 100. ಹಾಗಾದರೆ ಬಲ್ಬ್ ಬಿ ಎಷ್ಟಿರಬೇಕು? 150. ದಟ್ ಈಸ್ ದ ಆನ್ಸರ್. ಆ ಥರ ಪಡಬಾರ್ದು. ಇಲ್ಲಿ ಬರೋದು ಟೋಟಲ್ ವಾಲ್ಯೂಮ್. ವಾಲ್ಯೂಮ್ 100 ಇದ್ದಿದ್ದು ಎಷ್ಟಾಗಿದೆ? 250 ಆಗಿಬಿಟ್ಟಿದೆ. ಅದಕ್ಕೆ ಪ್ರೆಷರ್ ಕಡಿಮೆ ಆಗಿರೋದು. ಕ್ವಶನ್ ನಂಬರ್ ಬರ್ತಿಲ್ವಾ? ಓಕೆ, ನಾನೇ ಮಾಡ್ತೀನಿ. ಹಾಕಿ ಅದನ್ನು.
59 ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಏರ್ ಈಸ್ ಡೆನ್ಸ್ ಅಟ್ ಸಿ ಲೆವೆಲ್. ಮುಂದಕ್ಕೆ ಸ್ವಲ್ಪ ತಪ್ಪಾಗಿದೆ. ಇದನ್ನ ದಿಸ್ ಈಸ್ ದ application of which gas law? ಹಾಗಿರ್ಬೇಕಾಗಿದ್ದ ಕ್ವಶನ್. ಏರ್ ಈಸ್ ಡೆನ್ಸ್ ಎಟ್ ಸಿ ಲೆವೆಲ್, ದಿಸ್ ಈಸ್ ದ ಅಪ್ಲಿಕೇಶನ್ ಆಫ್ ವಿಚ್ ಗ್ಯಾಸ್ ಲಾ ಅಂತ ಕೇಳಿದ್ದಾರೆ. ನೋಡಿ, ಈಗ ಕರ್ನಾಟಕದಲ್ಲಿ ಸೀ ಶೋರ್ ಯಾವುದಪ್ಪ? ವೆರಿ ಕಾಮನ್ ಈಸ್ ಮ್ಯಾಂಗ್ಳೂರ್ ಸೀ ಶೋರ್. ಮಂಗಳೂರಿನಲ್ಲಿ ಏರಿನ ಡೆನ್ಸಿಟಿ ಜಾಸ್ತಿ. ಬೆಂಗಳೂರಲ್ಲಿ ಅದೇ ಏರಿಗೆ ಡೆನ್ಸಿಟಿ ಕಂಡುಹಿಡಿದ್ರೆ ಕಡಿಮೆ. ಯಾಕೆ? ಬೆಂಗಳೂರು ಇಸ್ 3000 feet ಅಬೌವ್ ದ ಸಿ ಲೆವೆಲ್. ಸಮುದ್ರ ಮಟ್ಟಕ್ಕಿಂತ ಮೇಲೆ ಹೋಗ್ತಾ 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 ಏರಿನ ಪ್ರೆಷರ್ ಕಡಿಮೆ ಆಗುತ್ತೆ, ಡೆನ್ಸಿಟಿ ಕಡಿಮೆ ಆಗುತ್ತೆ. ಸಿ ಲೆವೆಲ್ ಅಲ್ಲಿ ಏರ್ಗೆ ಮ್ಯಾಕ್ಸಿಮಮ್ ಡೆನ್ಸಿಟಿ ಇರುತ್ತೆ. ದಿಸ್ ಈಸ್ ಅಪ್ಲಿಕೇಶನ್ ಆಫ್ ವಿಚ್ ಲಾ ಅಂತ ಕೇಳಿದ್ದಾರೆ. ನೋಡು, ಸಿ ಲೆವೆಲ್ ಅಲ್ಲಿ ನಾನು ಹೇಳ್ತಾನೆ ಇದ್ದೀನಿ, ಪ್ರೆಷರ್ ಆಫ್ ಏರ್ ಈಸ್ ಮ್ಯಾಕ್ಸಿಮಮ್ ಸಿ ಲೆವೆಲ್ ಅಲ್ಲಿ. ಹೌದಾ? ಉದಾಹರಣೆಗೆ ಮಂಗಳೂರಲ್ಲಿ ಏರ್ ಪ್ರೆಷರು 1.013 into 10 to the power of 5 pascals ಮಂಗಳೂರಲ್ಲಿ. ಬೆಂಗಳೂರಲ್ಲಿ ಅಪ್ರಾಕ್ಸಿಮೇಟ್ಲಿ 0.93 into 10 to the power of 5 pascals. ಕಡಿಮೆ. ಏರ್ ಪ್ರೆಷರ್ is less. So air pressure is maximum at sea level. ಅದಕ್ಕೆ ನಾವು 1 atmosphere pressure ಅಂತ ಕರಿತೀವಿ. ಸಿ ಲೆವೆಲ್ ಪ್ರೆಷರ್ 1 atmosphere pressure ಅಂತ ಕರಿತೀವಿ. ಆಯ್ತಾ? ಪ್ರೆಷರ್ ಜಾಸ್ತಿ ಆದರೆ ವಾಲ್ಯೂಮ್ ಏನಾಗುತ್ತೆ ಅಂತ ಬಾಯಲ್ಸ್ತಾ ಹೇಳುತ್ತೆ, ಕಡಿಮೆ. ಮೋರ್ ದ ಪ್ರೆಷರ್, ಲೆಸ್ ದ ವಾಲ್ಯೂಮ್. So says Boyle's law. If the volume is less, density is more, because density equals mass over volume. If the volume is less, density is more. So which law is applied here? Boyle's law. Hage, more the pressure, less the volume. Less the volume, more the density. Therefore, the density of air is maximum at sea level is a direct application of Boyle's law. ಅಲ್ಲಿಗೆ ಫಸ್ಟ್ PUC ಫಿಸಿಕಲ್ ಕೆಮಿಸ್ಟ್ರಿ ಕ್ವಶನ್ಸ್ ಮುಗ್ದಿದೆ. PUC ಫಿಸಿಕಲ್ ಕೆಮಿಸ್ಟ್ರಿ ಕ್ವಶನ್ಸ್ ಮುಗ್ದಿದೆ. ನಾನು ನೆಕ್ಸ್ಟ್ ಕ್ಲಾಸ್ ನಿಮಗೆ ಸೆಕೆಂಡ್ PUC ಪೋರ್ಷನ್ ಅಲ್ಲಿ ಫಸ್ಟ್ ಚಾಪ್ಟರ್ ಆದಂತ ಸಾಲಿಡ್ ಸ್ಟೇಟ್ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಬರ್ತಾ ಏನಾರೋ ಹಿಂದೆ ಮಾಡಿದಂಥದ್ದು ಏನಾರೋ ಡೌಟ್ ಇದ್ರೆ ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.